ಹಿಟ್ ಅಂಡ್ ರನ್ ಕೇಸ್ ಕೃಷ್ಣಮುರುಘಾ ಬೇಟೆ ಪ್ರಕರಣದಲ್ಲಿ ನಿರ್ದೋಷಿ ಅನಿಸಿಕೊಂಡಿರುವ ಬಾಲಿವುಡ್ ನಟ ಸಲ್ಮಾನ್ಗೆ ಇವತ್ತು ಮತ್ತೊಂದು ಅಗ್ನಿ ಪರೀಕ್ಷೆ. ಕೃಷ್ಣಮುರುಘಾ ಬೇಟೆ ಪ್ರಕರಣ ಸಂಬಂಧ ಸಲ್ಮಾನ್ ಖಾನ್ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಹೊಂದದ ಪ್ರಕರಣ ಸಂಬಂಧಪಟ್ಟಂತೆ ರಾಜಸ್ಥಾನದ ಜೋಧ್ಪುರ ಸೆಷನ್ಸ್ ಕೋರ್ಟ್ ಇವತ್ತು ಅಂತಿಮ ತೀರ್ಪನ್ನು ನೀಡಲಿದೆ. 1998ರ ಅಕ್ಟೋಬರ್ 1 ಮತ್ತು 2ರಂದು ಜೋಧ್ಪುರ ಹೊರವಲಯದ ಕಂಕಣಿ ಗ್ರಾಮದಲ್ಲಿ ಕೃಷ್ಣಮುರುಘಾ ಬೇಟೆಗೆ ಸಲ್ಮಾನ್ ಖಾನ್ ಬಳಸಿದ್ರು ಎನ್ನಲಾದ ಅಮೆರಿಕದ ರಿವಾಲ್ವರ್ ಮತ್ತು ಒಂದು ರೈಫಲ್ನ ಲೈಸೆನ್ಸ್ ಅವಧಿ ಮುಗಿದಿತ್ತು. ಈ ಹಿನ್ನೆಲೆಯಲ್ಲಿ ಜೋಧ್ಪುರ ಪೊಲೀಸರು ಶಸ್ತ್ರಾಸ್ತ್ರ ಬಳಕೆಯ ನಿರ್ಬಂಧ ಕಾಯ್ದೆಯ ಸೆಕ್ಷನ್ 325 ಮತ್ತು 327ರ ಅಡಿಯಲ್ಲಿ ಕೇಸ್ ದಾಖಲಿಸಿದ್ರು. ಇದರ ವಿಚಾರಣೆ ರಾಜಸ್ಥಾನದ ಜೋಧ್ಪುರ್ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದಿತ್ತು. ಇನ್ನು ಈ ಸಂಬಂಧ ಕಳೆದ 9ನೇ ತಾರೀಕು ವಿಚಾರಣೆ ಮುಗಿಸಿದ್ದ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾದಿರಿಸಿತ್ತು. ಈ ಮಧ್ಯೆ ಇವತ್ತು ತೀರ್ಪು ಹಿನ್ನೆಲೆಯಲ್ಲಿ ಸೆಷನ್ಸ್ ಕೋರ್ಟ್ ಸಲ್ಮಾನ್ ಖಾನ್ಗೆ ಖುದ್ದು ಹಾಜರಿರುವಂತೆ ಸೂಚನೆ ನೀಡಿದೆ. ಅಲ್ಲದೆ ಘಟನೆ ನಡೆದಾಗ ಸಲ್ಮಾನ್ ಖಾನ್ ಜೊತೆಗಿದ್ದ ಸೈಫ್ ಅಲಿ ಖಾನ್, ಟಬು, ನೀಲಂ, ಸೋನಾಲಿ ಬೇಂದ್ರೆ ಅವರಿಗೂ ಕೋರ್ಟ್ಗೆ ಹಾಜರಾಗೋಕೆ ಸೂಚನೆ ನೀಡಲಾಗಿದೆ. ಒಂದು ವೇಳೆ ಸೆಷನ್ಸ್ ಕೋರ್ಟ್ ಸಲ್ಮಾನ್ ಖಾನ್ ಅಪರಾಧಿ ಅಂತ ತೀರ್ಪು ನೀಡಿ ಜೈಲು ಶಿಕ್ಷೆ ವಿಧಿಸಿದ್ರೆ ಸಲ್ಮಾನ್ ಖಾನ್ಗೆ ಗರಿಷ್ಠ 3 ವರ್ಷ ಶಿಕ್ಷೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇನ್ನು ಈ ಪ್ರಕರಣ ಸಂಬಂಧ ಸಲ್ಮಾನ್ ಖಾನ್ ಪರ ವಕೀಲರು ಜಾಮೀನು ಕೋರಿ ರಾಜಸ್ಥಾನ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಿಂದ ಜಾಮೀನು ಸಿಕ್ಕರೆ ಸಲ್ಮಾನ್ ಜೈಲುವಾಸದಿಂದ ಬಚಾವ್ ಆಗಬಹುದು. ಅಲ್ಲದೆ ಹೈಕೋರ್ಟ್ನಲ್ಲಿ ಆರೋಪಿಯ ಮೇಲ್ಮನವಿ ವಿಚಾರಣೆಗೆ ಬಾಕಿ ಇರುವಾಗ ಸಾಮಾನ್ಯವಾಗಿ ಹೈಕೋರ್ಟ್ಗಳು ಆರೋಪಿಗೆ ಜಾಮೀನು ನೀಡುವ ಸಾಧ್ಯತೆಗಳು ಇವೆ ಎನ್ನಲಾಗಿದೆ.